ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ತಂಬಿಟ್ಟು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥಗಳಂತ ನೋಡೋಣ. ಶಿವರಾತ್ರಿಲಿ ತಂಬಿಟ್ಟು ಮಾಡ್ಕೊಳ್ತೀವಲ್ಲ, ಸೊ ತಂಬಿಟ್ಟು ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 ಕಪ್ಪಿನಷ್ಟು ಅಕ್ಕಿನ ತೊಳ್ಕೊಂಡು ಮನೇಲೆ ನೆರಳಲ್ಲೇ ಒಣಗಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸೇಮ್ 1 ಕಪ್ ನೀವು ಯಾವ ಕಪ್ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಎಷ್ಟು ಅಕ್ಕಿ ಇರುತ್ತೋ ಅದೇ ಸಮ ಪ್ರಮಾಣದಲ್ಲಿ ಬೆಲ್ಲ, ಅರ್ಧ ಕಪ್ಪಿನಷ್ಟು ಕೊಬ್ಬರಿ ತುರಿ, ಹಾಗೆ ಅರ್ಧ ಕಪ್ಪಿನಷ್ಟು ಹುರ್ಗಡ್ಲೆ, ಅರ್ಧ ಕಪ್ ಶೇಂಗಾ ಬೀಜ, 1-2 ಟೇಬಲ್ ಚಮಚದಷ್ಟು ನಾನು ಬಿಳಿ ಎಳ್ಳು, ಹಾಗೆ 1/4 ಕಪ್ಪಿನಷ್ಟು ಗೋಧಿ ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪಿನಷ್ಟು ಹೆಸರು ಬೇಳೆ. ಸೊ ನಿಮಗೆ ಗೋಧಿ ಮತ್ತು ಹೆಸರು ಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಒಂದ್ಸಲ ಹಾಕಿ ನೀವು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಸೊ ಇಷ್ಟು ಪದಾರ್ಥ ಬೇಕಾಗುತ್ತೆ. ಈಗ ನಾನು ಎಲ್ಲ ಹುರ್ಕೊಳ್ಬೇಕಾಗತ್ತೆ, ಸೊ ಅದನ್ನು ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಮೊದಲು ಶೇಂಗಾ ಬೀಜ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ. ಇಲ್ಲಿ ಈಗ ಶೇಂಗಾ ಹುರಿದಾಗಿದೆ, ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಈಗ ಬಿಳಿ ಎಳ್ಳು ಹಾಕ್ಕೊಳ್ತೀನಿ. ಇದು ಅಷ್ಟೇ, ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೊಳ್ತೀನಿ. ಸೊ ಈಗ ಇಲ್ಲಿ ಎಳ್ಳು ಸಹ ನೋಡಿ ಸ್ವಲ್ಪ ಚಿಟಪಟ ಅಂತ ಇದೆ. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಹಾಗೆ ಹುರ್ಗಡ್ಲೆಯನ್ನು ಸಹ ಹಾಕ್ಕೊಳ್ತೀನಿ. ಸುಮ್ಮನೆ ಜಸ್ಟ್ ಒಂದು ನಿಮಿಷ ಅಷ್ಟೇ, ಸ್ವಲ್ಪ ಹಿಂಗೆ ಹುರ್ಕೊಳ್ತೀನಿ. ಇದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಬಟ್ ಒಂದ್ಸಲ ಜಸ್ಟ್ ಒಂಚೂರು ಬಿಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ 1 ನಿಮಿಷ ಅಷ್ಟೇ. ಇದು ಸ್ವಲ್ಪ ಬಿಸಿ ಆದರೆ ಸಾಕು, ಪ್ಯಾನ್ ಬಿಸಿಗೆ ಆಗುತ್ತೆ, ಕೆಂಪು ಮಾಡ್ಕೊಳ್ಳೋದೇನು ಬೇಡ ಇದು. ಸೊ ಇದು ಸ್ವಲ್ಪ ಬಿಸಿ ಆಗಿದೆ, ಇದು ಸಹ ನಾನು ತೆಗೆದಿಟ್ಕೊಳ್ತೀನಿ. ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ರೈಸ್. ಇದು ಅಷ್ಟು ಕೆಂಪು ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ತೀನಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು, ಆದಷ್ಟು ಮೀಡಿಯಮಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅಂದರೆ ಮಿಲ್ಗೆ ಕಳಿಸ್ಬೋದು. ಇದೀಗ ನೋಡಿ ಕೆಂಪಾಗ್ತಾ ಬರ್ತದೆ. ಹಾಗೆ ಒಂದು 3 ಏಲಕ್ಕಿ ಸಹ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಸೊ ಇದಾಗಿದೆ. ಈಗ ಇದು ಅಕ್ಕಿ ಈಗ ಹುರ್ಕೊಂಡಿದ್ದೀನಿ, ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಹಾಗೆ ಹೆಸರು ಬೇಳೆ ಹಾಕ್ಕೊಳ್ತೀನಿ. ಇದು ಅಷ್ಟೇ ಕೆಂಪಾಗಬೇಕು. ಇವಾಗ ಇಲ್ಲಿ ಹೆಸರು ಬೇಳೆ ಸಹ ಕೆಂಪಾಗಿದೆ, ಇದು ಸಹ ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಗೋಧಿ ಸಹ ಹುರ್ಕೊಳ್ತೀನಿ. ಗೋಧಿ ಅಷ್ಟೇ, ಅದು ಚಿಟಪಟ ಅನ್ನತ್ತೆ, ಅಲ್ಲಿವರೆಗೂ ನಾನು ಹುರ್ಕೊಳ್ತೀನಿ ಅದನ್ನು. ಈಗ ನೋಡಿ ಅದು ಲೈಟಾಗೆಲ್ಲ ಚಿಟಪಟ ಅಂತ ಎಗರುತ್ತಾ ಇದೆ. ಈಗ ತೆಗೆದಿಟ್ಕೊಳ್ತೀನಿ. ಕೊನೆಯದಾಗಿ ಕೊಬ್ಬರಿ ಹಾಕ್ಕೊಳ್ತೀನಿ. ಜಸ್ಟ್ 1 ನಿಮಿಷ ಹಿಂಗೆ ಸುಮ್ಮನೆ ಆಗುತ್ತೆ. ಗ್ಯಾಸ್ ಆಫ್ ಮಾಡಿಬಿಡ, ಪ್ಯಾನ್ ಬಿಸಿಗೆ ಆಗುತ್ತೆ. ಇದು ಸಹ ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ಈಗ ಇಲ್ಲಿ ಒಂದು ಜಾರ್ ಇಟ್ಕೊಂಡಿದ್ದೀನಿ. ನಾನು ಆಗಲೇ ಶೇಂಗಾ ಹುರ್ಕೊಂಡಿದ್ದಲ್ಲ, ಅದರದ್ದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುರ್ಗಡ್ಲೆ, ಇದೆರಡನ್ನ ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ತುಂಬ ಫೈನ್ ಪೌಡ್ರ್ ಅಲ್ಲ, ಸ್ವಲ್ಪ ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಕೋರ್ಸಾಗಿ ಪೌಡ್ರ್ ಮಾಡಿದ್ದೀನಿ. ಈಗ ಇದಕ್ಕೆ ಒಂದು ಬೌಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸೇರಿಸ್ಕೊಳ್ತೀನಿ. ನೆಕ್ಸ್ಟ್ ನಾನು ಅದೇ ಸೇಮ್ ಜಾರ್ಗೆ ಹುರಿದಿರೋ ಅಂಥ ಹೆಸರು ಬೇಳೆ, ಹಾಗೆ ಗೋಧಿ, ಹಾಗೆ ಹುರಿದಿರೋ ಅಂಥ ಅಕ್ಕಿ, ಹಾಗೆ ಏಲಕ್ಕಿ, ಇದು 3 ಸೇರಿಸಿ ಫೈನ್ ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಫೈನ್ ಪೌಡ್ರ್ ಇದ್ರೇ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಮುಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇದನ್ನೀಗ ಸೇಮ್ ಬೌಲ್ಗೆ ಹಾಕ್ಕೊಳ್ತೀನಿ. ಹಾಗೆ ಕೊಬ್ಬರಿ, ಎಳ್ಳು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನಾನೀಗ ಬೆಲ್ಲನ ಸ್ವಲ್ಪ ಕರಗಿಸ್ಕೊಳ್ತೀನಿ. ಈಗ ನಾನು ಬೆಲ್ಲ ಸ್ವಲ್ಪ ಕರಗಿಸ್ಕೊಳ್ತೀನಿ. ಅದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ ಮೊದಲು ಪ್ಯಾನ್ಗೆ. ಸೊ ಬೆಲ್ಲ ಎಷ್ಟಿರುತ್ತೆ ಅದರ ಅರ್ಧ ಭಾಗ ನೀರು. ಸೊ ಚೆನ್ನಾಗಿ ಫಸ್ಟ್ ಒಂದ್ಸಲ ಕರಗಲಿ. ಸೊ ಏನಾದರೂ ಡಸ್ಟ್ ಏನಾದರೂ ಇದೆ ಅಂದರೆ ಒಂದ್ಸಲ ಸೋಸ್ಕೊಳ್ಬೋದು. ಇಲ್ಲೇನು ಪಾಕ ಬರಬೇಕು ಆ ರೀತಿ ಏನಿಲ್ಲ ಇದು. ಈಗ ಇದು ಬೆಲ್ಲ ಎಲ್ಲ ಕರಗಿದೆ, ಇದನ್ನು ಸ್ಟ್ರೈನ್ ಮಾಡ್ಕೊಳ್ತೀನಿ, ಸೋಸ್ಕೊಳ್ತೀನಿ. ನೋಡಿ ಈಗ
ಅದು ಇನ್ನೊಂದು ಪಾತ್ರೆಗೆ ಈಗ ಬೆಲ್ಲ ಎಲ್ಲ ನೀಟಾಗಿ ಶೋಧಿಸ್ಕೊಂಡೆ. ಇನ್ನೊಂದು 1 ರಿಂದ 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಬೆಲ್ಲದ ರಸನ ಈಗ ಶೋಧಿಸ್ಕೊಂಡಿರೋಂಥ ಬೆಲ್ಲನ 1-2 ನಿಮಿಷ ಅಷ್ಟೇ. ಈಗ ನೋಡಿ ಇದು 1 ರಿಂದ 2 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಜಸ್ಟ್ 1 ರಿಂದ 2 ನಿಮಿಷ ನೋಡ್ಕೊಂಡು ಆಫ್ ಮಾಡಿಬಿಡಿ ಅಷ್ಟೇ. ಅದು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ್ನಲ್ಲ, ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ಫಸ್ಟ್ ತುಂಬ ಬಿಸಿ ಇರುತ್ತೆ, ಸೊ ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿಕೊಂಡು ಸೇರಿಸ್ತಾ ಹೋಗ್ತೀನಿ. ನೀಟಾಗಿ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೋಡ್ಕೊಳ್ಳಿ, ನೀವು ಉಂಡೆ ಕಟ್ಟಕ್ಕಾಗತ್ತೆ ಅಂದರೆ ಬೆಲ್ಲದ ಪಾಕ ಸಾಕು. ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ಈ ರೀತಿ ಕಟ್ಟಕ್ಕಾದರೆ ನಿಮಗೆಲ್ಲ ಬೆಲ್ಲದ ಪಾಕ ಸಾಕಾಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಆಲ್ಮೋಸ್ಟ್ ನೋಡಿ ನಾನು ಅದು ಬೆಲ್ಲದ ಪಾಕ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಕಿದೆ ನೋಡಿ. ಈಗ ಕೈಗೆ ಒಂದು ಸ್ವಲ್ಪ ತುಪ್ಪ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತಂಬಿಟ್ಟ ಕಟ್ತಾ ಹೋಗೋದು. ಸ್ವಲ್ಪ ಟೈಟಾಗಿ ಕಟ್ಕೊಳ್ಳೋದು ನೋಡಿ. ಈ ರೀತಿ ಉಂಡೆಗಳನ್ನ ತಂಬಿಟ್ಟು ಮಾಡ್ತಾ ಹೋಗ್ತೀನಿ. ಇದೇ ರೀತಿ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಳ್ತೀನಿ. ಈಗ ಶಿವರಾತ್ರಿ ಸಲುವಾಗಿ ಮಾಡಿರೋವಂಥ ತಂಬಿಟ್ಟು ರೆಡಿ ಆಗಿದೆ. ಇನ್ನೇನು ಹತ್ರ ಇದೆ, ಶಿವರಾತ್ರಿ ಹತ್ರ ಇದೆ. ಸೊ ಈ ವಿಡಿಯೋ ನೋಡಿ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ನಾನು ಮಾಡಿರೋವಂಥ ವಿಡಿಯೋ, ನಾನು ಮಾಡಿರೋವಂಥ ರೆಸಿಪಿ. ಸೊ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಹಾಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.